ಸೊ ನಾವು ಯಾವಾಗಲೂ ಸೇಫ್ಟಿ ನಾರ್ಮ್ಸ್ ಪ್ರಕಾರ ಕ್ರಾಶ್ ಟೆಸ್ಟ್ ಅಂದ್ರೆ 4 ವೀಲರ್ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದೀವಿ. ಬಟ್ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್ ಅಲ್ಲಿ ಹಲವಾರು ಇಶ್ಯೂಗಳಾಗ್ತಾ ಇದೆ. ಬ್ಯಾಟ್ರಿ ಇಶ್ಯೂ ಆಗ್ತಿದೆ, ಬರ್ನ್ಔಟ್ ಇಶ್ಯೂ ಆಗ್ತಿದೆ, ಬ್ಯಾಟ್ರಿ ಡ್ರೈನ್ ಆಗೋ ಇಶ್ಯೂ ಆಗ್ತಿದೆ. ಸೊ ಈ ತರ ಎಲೆಕ್ಟ್ರಿಕ್ 2 ವೀಲರ್ಸ್ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ನಾವು ದಿನ ನೋಡ್ತಾನೆ ಇದೀವಿ. ಸೊ ಈ 2 ವೀಲರ್ಸ್ಗೆ ಯಾವ್ದಾದ್ರು ಒಂದು ಸೇಫ್ಟಿ ನಾರ್ಮ್ಸ್ ಇಲ್ಲ ಒಂದು ಕ್ರಾಶ್ ಟೆಸ್ಟ್ ಇನ್ವಾಲ್ವ್ ಆಗತ್ತಾ, ಇಲ್ಲ ಈ ತರ ಒಂದು ನಾರ್ಮ್ಸ್ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾರಾ, ಇಲ್ಲ ಮ್ಯಾಂಡೇಟರಿ ಮಾಡ್ತಾರಾ, ಇದ್ರ ಬಗ್ಗೆ ಈ ವಿಡಿಯೋ ನೋಡೋಣ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ DriveSpark. ಇಟ್ಸ್ ಮೀ ಗಿರಿ. ಅಂಡ್ ಇವತ್ತು ಈ ವಿಡಿಯೋಲಿ ಪುಣೆಯಲ್ಲಿ ಇರುವ ARAI ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಸೊ ಇವ್ರು ಬಂದ್ಬಿಟ್ಟು ಎಲೆಕ್ಟ್ರಿಕ್ 2 ವೀಲರ್ಸ್ ಮೇಲೆ ಒಂದು ಕ್ರಾಶ್ ಟೆಸ್ಟ್ ಮಾಡಿದ್ದಾರೆ. ಇದು ಬಂದು ಪುಣೆಯಲ್ಲಿ ನಡೆದಿದೆ. ಇದು ಬಂದು ಯಾವುದೇ ತರ ಒಂದು ಮ್ಯಾಂಡೇಟರಿ ನಾರ್ಮ್ಸ್ ಮುಖಾಂತರ ಇದು ನಡೆದಿಲ್ಲ. ಬಟ್ ಅವರ ಒಂದು ಇನಿಷಿಯೇಟಿವ್ ಏನಂದ್ರೆ, ಈ ಎಲೆಕ್ಟ್ರಿಕ್ 2 ವೀಲರ್ಸ್ ಅಲ್ಲಿ ಹಲವಾರು ಇಶ್ಯೂಗಳು ನಾವು ಬಂದು ಕಂಡು ಬರ್ತಾ ಇದೆ. ಹಲವಾರು ಹೆಡ್ಲೈನ್ಸ್ ಅಲ್ಲಿ ನೋಡಿ ಇರ್ತೀರಾ, ಬರ್ನ್ಔಟ್ ಆಗಲಿ ಇಲ್ಲ ಒಂದು ಬ್ಯಾಟ್ರಿ ಡ್ರೈನ್ ಆಗಲಿ. ಸೊ ಈ 2 ವೀಲರ್ಸ್ಗೆ ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋಣ ಅಂತ ಅವರು ಒಂದು ಇನಿಷಿಯೇಟಿವ್ ತಗೊಂಡು ಈ ಕ್ರಾಶ್ ಟೆಸ್ಟ್ ಒಂದು 3 ಟೆಸ್ಟ್ ಮಾಡಿದ್ದಾರೆ ಹಲವಾರು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಮೇಲೆ. ಬಟ್ ಇದು ಮ್ಯಾಂಡೇಟರಿ ನಾರ್ಮ್ಸ್ ಪ್ರಕಾರ ಅಲ್ಲ, ಬಟ್ ಒಂದು ಪ್ರೈವಸಿ ಅಗ್ರಿಮೆಂಟ್ ಇಲ್ಲ ಒಂದು ಪ್ರೈವೇಟ್ ಅಗ್ರಿಮೆಂಟ್ ಮುಖಾಂತರ ಈ 3 ಟೆಸ್ಟ್ ಮಾಡಿದ್ದಾರೆ ಹಲವಾರು ಎಲೆಕ್ಟ್ರಿಕ್ 2 ವೀಲರ್ಸ್ ಮೇಲೆ. ಇದೊಂದು ಚಿಕ್ಕ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು. ಸೊ ಈ ಟೆಸ್ಟ್ ಅಲ್ಲಿ ಅವ್ರು ಯಾವ ತರ ಯೂಸ್ ಮಾಡಿದ್ದಾರೆ ಅಂದ್ರೆ, ಇವಾಗ 4 ವೀಲರ್ ಅಂದ್ರೆ ಸೈಡ್ ಟೆಸ್ಟ್ ಆಗಲಿ ಇಲ್ಲ ಒಂದು ಐಸೋಫಿಕ್ಸ್ ಚೈಲ್ಡ್ ಮೌಂಟ್ ಆಗಲಿ ಇಲ್ಲ ಅಡಲ್ಟ್ ರೇಟಿಂಗು ಚೈಲ್ಡ್ ರೇಟಿಂಗು, ಆಮೇಲೆ ಬಾನೆಟ್ ಮೇಲೆ ಬಾಲ್ ಡ್ರಾಪ್ ಇಲ್ಲ ಒಂದು ಸೈಡ್ ಪೋಲ್ ಮುಖಾಂತರ ಇಲ್ಲ ರಿಜಿಡ್ ಮುಖಾಂತರ, ಹಲವಾರು ಟೆಸ್ಟ್ ಇದೆ. ಇಫ್ ಇನ್ ಕೇಸ್ ಅದರಲ್ಲಿ ಎಡಾಸ್ ಇದ್ರೆ ಆನ್ ರೋಡ್ ಅಲ್ಲಿ ಬಂದ್ಬಿಟ್ಟು ಅವರು ಎಡಾಸ್ ಸೆನ್ಸರ್ಸ್ ಇದೆಲ್ಲ ಚೆಕ್ ಮಾಡ್ತಾರೆ. ಹಲವಾರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ಕ್ರೈಟೀರಿಯಾ ಮೇಲೆ ಅವ್ರು ಟೆಸ್ಟ್ ಮಾಡ್ತಾರೆ. ಬಟ್ ಎಲೆಕ್ಟ್ರಿಕ್ 2 ವೀಲರ್ ಹೆಂಗ್ ಟೆಸ್ಟ್ ಮಾಡೋಣ ಅಂತ ನೋಡಿದ್ರೆ, ಇವಾಗ ARAI ಬಂದ್ಬಿಟ್ಟು ಒಂದು 3 ಟೈಪ್ಸ್ ಆಫ್ ಕ್ರಾಶ್ ಟೆಸ್ಟ್ ನ ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಆಲ್ರೆಡಿ ಹೇಳಿದ್ರೆ ಇದು ಮ್ಯಾಂಡೇಟರಿ ಇಲ್ಲ, ಒಂದು ಪ್ರೈವೇಟ್ ಅಗ್ರಿಮೆಂಟ್ ಇಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಇದು ಮಾಡಿರೋದು. ಸೊ ಇವ್ರು ಮಾಡಿರೋದು ನೋಡಿದ್ರೆ ರಿಜಿಡ್ ಬ್ಯಾರಿಯರ್ ಮುಖಾಂತರ ಒಂದು ಟೆಸ್ಟ್ ಮಾಡಿದ್ದಾರೆ. ಅದೇ ತರ ಸೈಡ್ ಪೋಲ್ ಟೆಸ್ಟ್ ಮಾಡಿದ್ದಾರೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಆಗಲಿ ಇಲ್ಲ ಒಂದು ಆಕ್ಸಿಡೆಂಟ್ ಟೈಮಲ್ಲಿ ಒಂದು ಇಂಪ್ಯಾಕ್ಟ್ ಆದರೆ ಅದು ಬ್ಲೋ ಅಪ್ ಆಗುತ್ತೆ, ಯಾಕಂದ್ರೆ ಬ್ಯಾಟ್ರಿ ಆಬ್ವಿಯಸ್ಲಿ ಬ್ಲೋ ಅಪ್ ಆಗುತ್ತೆ. ಸೊ ಈ ತರ ಟೆಸ್ಟ್ಗಳನ್ನ ಬಂದ್ಬಿಟ್ಟು ಅವರು ಇನಿಷಿಯೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬಂದ್ಬಿಟ್ಟು ನಿಮಗೆ ಆಕ್ಸೆಲರೋಮೀಟರ್ ಯೂಸ್ ಮಾಡಿದ್ದಾರೆ, ಪ್ಲಸ್ ಹೈ ಸ್ಪೀಡ್ ಕ್ಯಾಮ್ರಾಸ್ ನ ಬಂದ್ಬಿಟ್ಟು ಈ ಟೆಸ್ಟ್ ನ ಒಂದು ಇನ್ ಡೀಟೇಲ್ಡ್ ಡೇಟಾ ಅವ್ರು ಗೇನ್ ಮಾಡಕ್ಕೆ ಬಂದ್ಬಿಟ್ಟು ಇನ್ ಫ್ಯೂಚರ್ ಇದು ಮ್ಯಾಂಡೇಟರಿ ಆದ್ರೆ ಅದನ್ನ ಹೆಂಗೆ ಯುಟಿಲೈಸ್ ಮಾಡೋಣ ಅಂದ್ಬಿಟ್ಟು ಇನ್ ಡೀಟೇಲ್ ಡೇಟಾ ಹೆಂಗ್ ಕಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಈ 3 ಮುಖಾಂತರ ಬಂದ್ಬಿಟ್ಟು ಅವ್ರು ಈ ಟೆಸ್ಟ್ ನ ಒಂದು ಗೋತ್ರು ಮಾಡಿದ್ದಾರೆ. ಸೊ ಈ ಟೆಸ್ಟ್ ನ ಇನಿಷಿಯೇಟಿವ್ ಮುಖಾಂತರ ನಾವು ಒಂದು ಗೆಸ್ ಮಾಡ್ಬೋದು, ಇದೊಂದು ಚಿಕ್ಕ ಹಿಂಟ್ ಆಗಿರ್ಬೋದು ಇನ್ ಫ್ಯೂಚರ್. ಯಾಕಂದ್ರೆ ಇವಾಗ ಹಲವಾರು ಜನ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ ಮೇಲೆ ಹಲವಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಬಿಕಾಸ್ ಇದು ಇಂಪೋರ್ಟೆಡ್ ಬ್ಯಾಟ್ರಿ, ಸ್ವಲ್ಪ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ಅವರ ಒಂದು ಪ್ರಾಡಕ್ಟ್ ನ ಒಂದು ಬಡ್ಜೆಟ್ ಫ್ರೆಂಡ್ಲಿ ಆಗಿ ಒಂದು ಲೋ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ಬೇಕು ಅಂದ್ಬಿಟ್ಟು ಬ್ಯಾಟ್ರಿಲಿ ಕಾಂಪ್ರಮೈಸ್ ಆಗಿದ್ದಾರೆ. ಅದ್ರ ಬಗ್ಗೆ ನಾವು ಹಲವಾರು ನ್ಯೂಸ್ಗಳು ನೋಡಿದ್ವಿ. ಸೊ ಈ ತರ ಒಂದು ಲೋ ಎಂಡ್ ಬ್ಯಾಟ್ರಿ ಇಲ್ಲ ಒಂದು ಇಂಪೋರ್ಟೆಡ್ ಬ್ಯಾಟ್ರಿ ಒಂದು ಲೋ ಬಡ್ಜೆಟ್ ವಿತೌಟ್ ಎನಿ ಸೇಫ್ಟಿ ನಾರ್ಮ್ಸ್ ಇರೋ ಬ್ಯಾಟ್ರಿಗಳನ್ನ ಬಂದ್ಬಿಟ್ಟು ಅವರು OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಒಂದು ಚಿಕ್ಕ ಇನಿಷಿಯೇಟಿವ್ ಆಗಿ ಈ ಟೆಸ್ಟ್ ನ ಈ ಪುಣೆಯಲ್ಲಿ ನಡೆದಿರೋ ಈ ಟೆಸ್ಟ್ ನ ಬಂದ್ಬಿಟ್ಟು ಒಂದು ಚಿಕ್ಕ ಇನಿಷಿಯೇಟಿವ್ ಆಗಿ ತಗೋಬಹುದು. ಸೊ ಇದೊಂದು ಚಿಕ್ಕ ಹಿಂಟ್ ಆಗೂ ಇರ್ಬೋದು, ಯಾಕಂದ್ರೆ ಇನ್ ಫ್ಯೂಚರ್ ಈ ಎಲೆಕ್ಟ್ರಿಕ್ 2 ವೀಲರ್ ಮಾತ್ರ ಹೇಳ್ತಾ ಇದೀನಿ. ಸೊ ಎಲೆಕ್ಟ್ರಿಕ್ 2 ವೀಲರ್ಗಳಿಗೂ ಈ ತರ ಒಂದು ಕ್ರಾಶ್ ಟೆಸ್ಟ್ ಬಂದ್ಬಿಟ್ಟು ಒಂದು ಮ್ಯಾಂಡೇಟರಿ ನಾರ್ಮ್ಸ್ ಆಗಕ್ಕೆ ಸಾಧ್ಯತೆಗಳಿದೆ. ಸೊ ಇದರಿಂದ ಏನಂತ ಅಂದ್ರೆ, ನಮ್ಮ ಸೇಫ್ಟಿ ಫೀಚರ್ಸ್ ನ ಒಂದು ಇಂಪ್ರೂವೈಸೇಷನ್ ಅಂತಾನೆ ಹೇಳ್ಕೊಬಹುದು. ಯಾಕಂದ್ರೆ ಸೇಫ್ಟಿ ಫೀಚರ್ ಅನ್ನೋದು ಜಸ್ಟ್ ಪ್ರೊವೈಡ್ ಮಾಡೋದಂತಲ್ಲ, ಇಫ್ ಇನ್ ಕೇಸ್ ಒಂದು ಹೀಟ್ ಆಗಲಿ ಇಲ್ಲ ತುಂಬಾ ಹೀಟ್ ಆಗಿರೋ ಸಿಟಿಯಲ್ಲಿ ಇಲ್ಲ ತುಂಬಾ ಕೋಲ್ಡ್ ಆಗಿರೋ ಸಿಟಿಯಲ್ಲಿ ಬ್ಯಾಟ್ರಿ ಅದನ್ನ ಹೆಂಗ್ ಬೇರ್ ಮಾಡುತ್ತೆ, ಈ ತರ ಹಲವಾರು ಟೆಸ್ಟ್ಗಳು ಮೋಸ್ಟ್ಲಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ ಮಾಡಿರ್ಬೋದು. ಬಟ್ ಅದು OEM ಮೂಲಕ ಒಂದು ಗಾಡಿ ಹೊರಡೆ ಅದು ಫಿಕ್ಸ್ ಮಾಡಿದ್ಮೇಲೆ ಆ ಗಾಡಿಯ ಎಕ್ಸ್ಟೀರಿಯರ್ ಇಂಟೀರಿಯರ್ ಫ್ರಂಟ್ ಫೆಂಡರು ಅದು ಎಷ್ಟು ಆ ಎಕ್ಸ್ಪೋಜರ್ನ ಬಂದ್ಬಿಟ್ಟು ತಡ್ಕೊಳತ್ತೆ ಅನ್ನೋದು ಗೊತ್ತಿರೋದು ಒಂದು ಒಳ್ಳೆ ವಿಷಯನೇ. ಸೊ ಈ ಸೇಫ್ಟಿ ನಾರ್ಮ್ಸ್ ಪ್ರಕಾರ ಒಂದು ಇಂಪ್ರೂವೈಸೇಷನ್ ಅಂತಾನೆ ಹೇಳ್ಬೋದು. ಈ ಇನಿಷಿಯೇಟಿವ್ಗೆ ಮುಖ್ಯವಾಗಿರೋ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಬೇನ್ಸ್ ಅಂಡ್ ಕಂಪನಿ ಅದೇ ತರ ಒಂದು ಬ್ಲೂಮ್ ವೆಂಚರ್ ಅನ್ನ ಒಂದು ಕಂಪನಿ ಬಂದ್ಬಿಟ್ಟು ಅವರ ಒಂದು ಡೇಟಾ ಅನಾಲಿಟಿಕ್ಸ್ ಮುಖಾಂತರ ಏನ್ ಹೇಳಿದ್ದಾರೆ ಅಂದ್ರೆ, ಬೈ 2030 ಸೊ ಇವಾಗ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಒಂದು ಮಾರ್ಕೆಟ್ ಏನಿದೆಯೋ ಅದು ಬಂದ್ಬಿಟ್ಟು ತುಂಬಾ ರ್ಯಾಪಿಡ್ ಆಗಿ ಗ್ರೋ ಆಗ್ತಿದೆ. ಸೊ ಬೈ 2030 ಇವಾಗ ಬಂದ್ಬಿಟ್ಟು 5% ಇರೋ ಗ್ರೋತ್ ಬಂದ್ಬಿಟ್ಟು 2030 ಅಷ್ಟರಲ್ಲಿ ಬಂದ್ಬಿಟ್ಟು 45% ತನಕ ಹೋಗೋಕ್ಕೆ ಸಾಧ್ಯತೆಗಳಿದೆ ಅಂತ ಈ ಕಂಪನಿ ಹೇಳಿದ್ದಾರೆ. ಸೊ ಅದರಿಂದ ಅದ್ರ ಜೊತೆಗೆ ಈ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಗೆ ಒಂದು ಸೇಫ್ಟಿ ನಾರ್ಮ್ಸ್ ಸ್ಟ್ಯಾಂಡರ್ಡ್ ಆಗಿ ಇರೋ ತರ ಮಾಡೋಕ್ಕೆ, ಇಲ್ಲಾಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಲಾಂಚ್ ಮಾಡೋಕ್ಕೆ ಒಂದು ಲೋ ಕ್ವಾಲಿಟಿ ಬ್ಯಾಟ್ರೀಸ್ ಯೂಸ್ ಮಾಡದೇ ಇರೋಂಗೆ 45% ಅಂದ್ರೆ ರ್ಯಾಪಿಡ್ ಗ್ರೋತ್ ಖಂಡಿತ ಇರುತ್ತೆ. ಸೊ ಆ ತರ ಟೈಮಲ್ಲಿ ಬಂದ್ಬಿಟ್ಟು ಈ ಎಲೆಕ್ಟ್ರಿಕ್ 2 ವೀಲರ್ಗಳಿಗೆ ಈ ತರ ಒಂದು ಕ್ರಾಶ್ ಟೆಸ್ಟ್ ನ ಬಂದ್ಬಿಟ್ಟು ಮ್ಯಾಂಡೇಟರಿ ಆದ್ರೆ
ತುಂಬಾನೇ ಅನುಕೂಲ ಇರುತ್ತೆ. ಪ್ಲಸ್ ಕನ್ಸ್ಯೂಮರ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಒಂದು ನಂಬಿಕೆಯಿಂದ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಗಳನ್ನ ಬಂದ್ಬಿಟ್ಟು ಪರ್ಚೇಸ್ ಮಾಡಕ್ಕೆ ಅವ್ರು ಯಾವುದೇ ತರ ಒಂದು ಹೆಸಿಟೇಷನ್ ಇಲ್ಲದೆ ಅವ್ರು ಪರ್ಚೇಸ್ ಮಾಡಬಹುದಾಗಿರುತ್ತೆ. ಸೊ ಇವಾಗ ಇವರು ARAI ತಗೊಂಡಿರೋ ಇನಿಷಿಯೇಟಿವ್ ಬಂದ್ಬಿಟ್ಟು ಇನ್ ಫ್ಯೂಚರ್ ಅದು ಮ್ಯಾಂಡೇಟರಿ ನಾರ್ಮ್ಸ್ ಆಗಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫಾರ್ ಎಲೆಕ್ಟ್ರಿಕ್ ಟೂ ವೀಲರ್ ಬಯರ್ಸ್. ಅಂಡ್ OEM ಅವ್ರಿಗೂ ಒಂದು ರೆಪ್ಯುಟೇಷನ್ ಇರುತ್ತೆ, ಅವರ ಬ್ಯಾಟ್ರಿ ಇಲ್ಲಿಂದ ಪರ್ಚೇಸ್ ಮಾಡ್ತಾರೆ. ಪ್ಲಸ್ ಅವರು ಬಂದ್ಬಿಟ್ಟು ಲೋ ಕ್ವಾಲಿಟಿ ಬ್ಯಾಟ್ರಿನ ಬಂದ್ಬಿಟ್ಟು ಅವಾಯ್ಡ್ ಮಾಡಿ ಅದ್ರ ತಕ್ಕಂಗೆ ಪ್ರೈಸ್ ಅವ್ರು ಬಂದ್ಬಿಟ್ಟು ಡಿಟರ್ಮೈನ್ ಮಾಡ್ಬೋದು. ಸೊ ಇದೆಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಅಂತಾನೆ ನನಗನ್ಸ್ತದೆ. ಸೊ ಕಾರ್ಗಳಿಗಿರೋ ತರ ಈ ತರ ಎಲೆಕ್ಟ್ರಿಕ್ ಟೂ ವೀಲರ್ಸ್ಗಳಿಗೆ ARAI ಮಾಡಿರುವ ಈ ಇನಿಷಿಯೇಟಿವ್ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಟೂ ವೀಲರ್ ಕ್ರಾಶ್ ಟೆಸ್ಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೈವ್ಸ್ಪಾರ್ಕ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂಟಿಲ್ ಸ್ಟೇ ಸೇಫ್ ಅಂಡ್ ರೈಡ್ ಸೇಫ್.